ನಮಸ್ಕಾರ. ನನ್ನ ಹೆಸರು ವೆಂಕಟೇಶ್ ಅಂತ. ನಮ್ಮದು ನಡುಪನಾಯಕನಹಳ್ಳಿ, ಜಂಗಮಕೋಟೆ ಹೋಬಳಿ. ನಾನು DSS ಜಿಲ್ಲಾ ಸಂಘಟನಾ ಸಂಚಾಲಕನಾಗಿದ್ದೇನೆ. ಈ ಮೂಲಕ ಜಂಗಮಕೋಟೆ ಹೋಬಳಿಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಇದೇ ತಿಂಗಳು 25ನೇ ತಾರೀಕು ಜಂಗಮಕೋಟೆಯ ಶ್ರೀ ಜ್ಯೋತಿ ಆಂಗ್ಲ ಶಾಲೆಯ ಆವರಣದಲ್ಲಿ KADB ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು, ಮಾನ್ಯ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಉಪವಿಭಾಗಾಧಿಕಾರಿಗಳು, ತಹಶೀಲ್ದಾರ್ ಸಾಹೇಬರು, ಮಾನ್ಯ ಶಾಸಕರು ಎಲ್ಲರೂ ಕೂಡ ರೈತರ ಅಭಿಪ್ರಾಯವನ್ನು ಪಡೀಲಿಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ. ಅದೆಲ್ಲರಿಗೂ ತಮಗೆ ಈಗಾಗಲೇ ನೋಟಿಸ್ ಕೂಡ ತಲುಪಿದೆ ಅಂತ ಭಾವಿಸ್ತೇನೆ. ನಾನೀಗ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನಂತಂದರೆ, ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ಎಲ್ಲ ರೈತ ಬಂಧುಗಳು ದಯಮಾಡಿ ಈ ಒಂದು ಸಭೆಗೆ ಬಂದು ತಾವು ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ಯಾಕಂತಂದರೆ ಇವತ್ತು ಭೂಮಿ ನಮ್ಮ ಪರಂಪರೆ. ನಮ್ಮ ತಾತ ಮುತ್ತಾತಂದರು ತಲೆತಲಾಂತರಗಳಿಂದ ಭೂಮಿಯನ್ನು ಉಳಿಸಿಕೊಂಡು ಒಂದು ರೈತ ಪರಂಪರೆ ಮತ್ತು ಸಂಸ್ಕೃತಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಆಮೇಲೆ ಒಂದು ಸಲ ನಾವು ಭೂಮಿಯನ್ನೇನಾದರೂ ಕಳ್ಕೊಂಡ್ಬಿಟ್ರೆ ಮತ್ತೆ ಯಾವತ್ತಿಗೂ ನಾವು ಭೂಮಿಯನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲರೂ ಕೂಡ ಇದೆಲ್ಲನೂ ಕೂಡ ತಮ್ಮ ಅನುಭವಕ್ಕೆ ಈಗಾಗಲೇ ಬಂದಿದೆ, ನಾವು ಪ್ರತಿದಿನನೂ ನೋಡ್ತಾ ಇದ್ದೀವಿ. ಆಮೇಲೆ ಇವತ್ತು ಕೈಗಾರಿಕಾ ಅಭಿವೃದ್ಧಿ ಪ್ರಾಧಿಕಾರ ನಮ್ಮ ಜಮೀನನ್ನು ಸ್ವಾಧೀನ ಮಾಡಿಕೊಂಡು ಅವರು ಕೊಡ್ತಕ್ಕಂಥ ಹಣ ನಮಗೆ ಯಾವತ್ತಿಗೂ ಶಾಶ್ವತ ಅಲ್ಲ. ಅದರಲ್ಲಿ ನಾವು ಒಂದು ಶಾಶ್ವತವಾದ ಒಂದು ಆಸ್ತಿಯನ್ನು ಮಾಡಲಿಕ್ಕೆ ಅದು ಸಾಧ್ಯನೇ ಇಲ್ಲ. ಯಾಕಂತಂದರೆ ಈಗಾಗಲೇ ಅನೇಕ ಕಡೆ, ಇಡೀ ದೇಶದಲ್ಲಿ ಅನೇಕ ಕಡೆ ಕೈಗಾರಿಕೆಗಳಿಗಿರ್ಬೋದು, ಸರ್ಕಾರದ ಇತರ ಯೋಜನೆಗಳಿಗೆ ಭೂಸ್ವಾಧೀನ ಮಾಡಿಕೊಂಡು ರೈತರಿಗೆ ಕೊಟ್ಟಿರ್ತಕ್ಕಂಥ ಹಣದಲ್ಲಿ ಯಾವುದೇ ರೈತ ಉದ್ಧಾರ ಆಗಿರ್ತಕ್ಕಂಥ ಉದಾಹರಣೆ ಇಲ್ಲ. 90% ರೈತರು ಇವತ್ತು ಬೀದಿ ಪಾಲಾಗಿ ಅನಾಥರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಪಕ್ಕದಲ್ಲಿನೇ ಏರ್ಪೋರ್ಟ್ಗೆ ದೇವನಹಳ್ಳಿ ತಾಲೂಕಿನ ಅನೇಕ ರೈತ ಬಂಧುಗಳು ಭೂಮಿಯನ್ನು ಕಳ್ಕೊಂಡ್ರು. ಇವತ್ತು ಅದರಲ್ಲಿ ಎಷ್ಟು ಜನ ಇವತ್ತು ಸುಸ್ಥಿತಿಯಲ್ಲಿದ್ದಾರೆ, ಎಷ್ಟು ಜನರ ಬದುಕು ಏನಾಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಪ್ರತಿನಿತ್ಯ ನೋಡ್ತಾ ಇದ್ದೀವಿ. ಇವತ್ತು ಅದೇ ಕಾರಣಕ್ಕಾಗಿ ಅಲ್ಲಿ ಚನ್ನರಾಯಪಟ್ಟಣದಲ್ಲಿ ಸುಮಾರು 3 ವರ್ಷಗಳಿಂದ ನಮ್ಮ ರೈತ ಬಂಧುಗಳು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಇವತ್ತಿಗೂ ಕೂಡ ಮುಂದುವರಿಸ್ತಾ ಇದ್ದಾರೆ. ಇದನ್ನೆಲ್ಲ ಕೂಡ ನಾವು ಜಂಗಮಕೋಟೆ ಹೋಬಳಿಯ ರೈತ ಬಂಧುಗಳು ಗಮನ ಹರಿಸಬೇಕಾಗ್ತದೆ. ಹಾಗಾಗಿ ಈ ಸಭೆಯಲ್ಲಿ ತಾವು ಒಂದು ಉತ್ತಮವಾದ ನಿರ್ಧಾರವನ್ನು, ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗ್ತದೆ. ಇವತ್ತು ನಾವು ಭೂಮಿಯನ್ನೇನಾದರೂ ಕಳ್ಕೊಂಡ್ರೆ ನಮ್ಮ ಅಸ್ತಿತ್ವ, ಈಗ ನಡುಪನಾಯಕನಹಳ್ಳಿ, ನಾಗಮಂಗಲ ಇರ್ಬೋದು, ಎಣ್ಣಂಗೂರು ಇರ್ಬೋದು, ಬಸವಪಟ್ಟಣ ಇರ್ಬೋದು, ಇತರೆ ಏನು 13 ಹಳ್ಳಿಗಳ ನಾವು ರೈತ ಬಂಧುಗಳು ನಾವೆಲ್ಲರೂ ಏನಿದ್ದೀವಿ, ಜಮೀನು ಕಳ್ಕೊಂಡ್ಮೇಲೆ ಅಲ್ಲಿ ನಮಗೇನು ಕೆಲಸ ಇಲ್ಲ. ನಾವು ಬೇರೆ ಏನೋ ಬಿಸ್ನೆಸ್ಸೋ ಇನ್ನೊಂದು ಮತ್ತೊಂದು ಬೇರೆ ಕಡೆ ಭೂಮಿ ತೆಗೆದ್ರೂ ಕೂಡ ವ್ಯವಸಾಯ ಇರ್ಬೋದು, ವ್ಯಾಪಾರ ಇರ್ಬೋದು ಮಾಡಲಿಕ್ಕೆ ಬೇರೆ ಕಡೆ ಹೋಗ್ಬೇಕಾಗ್ತದೆ. ಆವಾಗ ನಮ್ಮ ಮನೆಯನ್ನು ಕೂಡ ಬೇರೆಯವರಿಗೆ ಮಾರಾಟ ಮಾಡಿ ನಾವು ಅಲ್ಲಿ ಹೋಗಿ ಸೆಟ್ಲ್ ಆಗಿ ನಮ್ಮ ಮೂಲ ಏನಿದೆ, ನಮ್ಮ ಮೂಲ ಅಸ್ತಿತ್ವ ಏನಿದೆ ಅದನ್ನೆಲ್ಲ ಕಳ್ಕೊಂಡು ಬಿಕಾರಿಗಳಾಗಿ, ಅನಾಥರಾಗಿ ಎಲ್ಲೋ ನಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಹೋಗಿ ಜೀವನ ಮಾಡಬೇಕಾದಂಥ ಏನು ದುಸ್ಥಿತಿ ನಮಗೆ ಒದಗಿ ಬರಲಿದೆ. ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಗಮನ ಹರಿಸಬೇಕು. ಆಮೇಲೆ ಬಹಳ ಮುಖ್ಯವಾದ ವಿಚಾರ ಏನಂತಂದರೆ, ಈಗ KADB ನಮಗೇನು ಆಫರ್ ಮಾಡಿದೆ ಅದಕ್ಕೆ ಸುಮಾರು 20 ದಾಖಲೆಗಳನ್ನು ಒದಗಿಸಬೇಕು ಅಂತ ಕೇಳಿದೆ. ಆ 20 ದಾಖಲೆಗಳನ್ನು ಒದಗಿಸೋ ಅಷ್ಟರಲ್ಲಿ ನಮಗೆ ನರಕ ದರ್ಶನ ಆಗ್ತದೆ. ಯಾಕಂತಂದ್ರೆ ಇವತ್ತು ನಮ್ಮ ತಾಲೂಕು ಆಫೀಸ್ನಲ್ಲಿ ಪ್ರತಿನಿತ್ಯ ರೈತರು ತಾವು ಸಾವಿರಾರು ಸಂಖ್ಯೆಯಲ್ಲಿ ತಾಲೂಕು ಆಫೀಸ್ಗೆ ಬಂದು ನೀವು ಅನೇಕ ದಾಖಲೆಗಳಿಗೆ ಅರ್ಜಿಗಳನ್ನು ಕೊಡ್ತಾ ಇದ್ದೀರಾ. ಆ ದಾಖಲೆಗಳು ನಿಮ್ಗೇನಾದರೂ ಸರಿಯಾಗಿ ಸಿಗ್ತಾ ಇದೆಯಾ? ಮೂಲ ಕಡತಗಳೇ ಅನೇಕ ಕಡತಗಳು ನಾಪತ್ತೆಯಾಗಿವೆ. ಇವತ್ತು ರಿಯಲ್ ಎಸ್ಟೇಟು, ಭೂಮಾಫಿಯಾಗಳು ಆ ಫೈಲ್ಗಳನ್ನೆಲ್ಲನೂ ಇಲ್ಲಿ ತಾಲೂಕು ಆಫೀಸ್ನ ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಅವನ್ನೆಲ್ಲನೂ ನಾಪತ್ತೆ ಮಾಡಿದ್ದು ಇವತ್ತು ಯಾರಿಗೂ ಕೂಡ ಸರಿಯಾದ ದಾಖಲೆಗಳು ಸಿಗ್ತಾ ಇಲ್ಲ. ಆ ದಾಖಲೆಗಳನ್ನು ನಾವು ಒದಗಿಸ್ಲಿಕ್ಕೇನೆ ಕಷ್ಟ ಇದೆ. ಆಮೇಲೆ ಒಂದು ವೇಳೆ ಹರಸಾಹಸಪಟ್ಟು ಆ ದಾಖಲೆಗಳು ಒದಗಿಸಿದ್ರೂ ಕೂಡ ನಮಗೆ ಆಫರ್ ಮಾಡಿರ್ತಕ್ಕಂಥ ರೇಟು ಏನು, ನಮ್ಮ ದುಡ್ಡು ಏನಿದೆ
ಅದನ್ನ ಒಂದೇ ಕಂತಿನಲ್ಲಿ ಪಾವತಿ ಮಾಡೋದಿಲ್ಲ. ಅದನ್ನ KIDB ತಮಗಿಷ್ಟಾನುಸಾರ ಯಾರು ಕಮಿಷನ್ ಅನ್ನ ಅವ್ರಿಗೆ ಬೇಗ ಬೇಗ ಒದಗಿಸ್ತಾರೋ, ಯಾರಲ್ಲಿ ಮಧ್ಯವರ್ತಿಗಳು ಅವ್ರಿಗೆ ಹತ್ತಿರದಲ್ಲಿದ್ದಾರೋ ಅವರು ರೈತರ ದುಡ್ಡನ್ನ ಕಮಿಷನ್ ರೂಪದಲ್ಲಿ ಪಡೆದು ಅಧಿಕಾರಿಗಳಿಗೆ ಒದಗಿಸಿ ಅದನ್ನ ಕಂತು 3-4 ಕಂತುಗಳಲ್ಲಿ ನಮಗೆ ಹಣವನ್ನ ಕೊಡ್ತಾರೆ. ಆ ದುಡ್ಡನ್ನು ನಾವು ಎತ್ಕೊಂಡು ಹೋಗಿ ಏನು ಮಾಡೋದು? ಈಗ ಉಪ್ಪಿಗೊಂದು ಕಾಸು, ಮೆಣಸಿನಕಾಯಿಗೆ ಒಂದು ಕಾಸು ಕೊಡ್ತಾರೆ. ನಾವು ಎಲ್ಲೂ ಕೂಡ ಒಂದು ಜಮೀನಾಗಲಿ ಒಂದು ಆಸ್ತಿನಾಗಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ರೈತ ಬಂಧುಗಳು, ವಿಶೇಷವಾಗಿ ದಲಿತ ಬಂಧುಗಳು, ನೀವು 25ನೇ ತಾರೀಕು ಈ ಸಭೆಯಲ್ಲಿ ಭಾಗವಹಿಸಬೇಕು. ಯಾವುದೇ ಕಾರಣಕ್ಕೂ ನಾವು ಜಮೀನು ಕೊಡೋದಿಲ್ಲ ಅಂತ ಹೇಳಬೇಕು. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಬದುಕು, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗಬೇಕು. ನಾವೆಲ್ಲರೂ ಕೂಡ ಇವತ್ತೇನು ಭಾವನಾತ್ಮಕವಾದ ಸಂಬಂಧವನ್ನು ಬೆಸೆದುಕೊಂಡಿದ್ದೀವಿ, ನಮ್ಮ ಭೂಮಿಯನ್ನು ಅಲ್ಲಿ ಇಟ್ಕೊಂಡು ಕೃಷಿ ಇರ್ಬೋದು, ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಿಕೊಂಡು ನಮ್ಮ ಭಾವನಾತ್ಮಕ ಸಂಬಂಧ ಏನಿದೆ, ಇದು ನಾವು ಸಾಯೋ ತನಕ ಆ ಸಂಬಂಧ ಮುಂದುವರಿಬೇಕು. ಹಾಗಾಗಿ ತಾವೆಲ್ಲರೂ ಕೂಡ 25ನೇ ತಾರೀಕು ತಮ್ಮ ಅಮೂಲ್ಯವಾದ ಅಭಿಪ್ರಾಯ, ನಾವು ಭೂಮಿಯನ್ನು ಕೊಡೋದಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಅಂತ ತಮ್ಮಲ್ಲಿ ಈ ಮೂಲಕ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ. ನಮಸ್ಕಾರ.